ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹ್ಯಾಪಿ ರಿಪಬ್ಲಿಕ್ ಡೇ. ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಮಗಳು ಬೇಗ ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಓಟ್ಸ್ ಮಾಡಿಕೊಡು ಅಂತ ಹೇಳಿ ಹಾಲು, ಸಕ್ಕರೆ, ಓಟ್ಸು ಇಷ್ಟನ್ನು ಹಾಕಿ ಚೆಂದ ಬೇಯಿಸಿದೆ. ಅದು ಬೆಂದಾಗಿತ್ತು. ಹಾಗಾಗಿ ಒಂದು ಪ್ಲೇಟಿಗೆ ಹಾಕು ಅಂತ ಹೇಳಿ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಕೊಟ್ಟೆ. ತಣ್ಣಗಾದರೆ ತಿನ್ಬೋದಲ್ಲ ಬೇಗ ಅಂತ ಹೇಳಿ. ಅಷ್ಟೊತ್ತಿಗೆ ಮಗ ಕೂಡ ಎದ್ದಿದ್ದ. ಅವನು ಕೂಡ ಸಮಾಧಾನ ಮಾಡಿಕೊಂಡು ಕೂತಿದ್ದೆ. ಆಮೇಲೆ ಸಮಯ 7 ಗಂಟೆ ಆಯಿತು. ಆವಾಗ ಏನಾದರೂ ನಮಗೂ ಬೇಕಲ್ಲ ತಿಂಡಿ ಅಂತ ಹೇಳಿ ನಾನು ತಿಂಡಿ ಮಾಡುವ ಅಂತ ಹೇಳಿ ಹೊರಟೆ. ಉಪ್ಪಿಟ್ಟು ಮಾಡುವ ಅಂತ ಹೇಳಿ ಹೊರಟೆ. ಆ ಉಪ್ಪಿಟ್ಟು ಯಾರಿಗೂ ಇಷ್ಟ ಇಲ್ಲದ ನಾಷ್ಟ ಅಲ್ಲ. ಆದರೆ ನಮ್ಮ ಮನೇಲಿ ಆ ಥರ ತೊಂದರೆ ಏನಿಲ್ಲ, ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ. ಹಾಗಾಗಿ ನಾನಿದು ವಾರಕ್ಕೆ ಒಂದು ಸಲನಾದರೂ ಮಾಡ್ತೀನಿ. ಎಲ್ಲರೂ ತಿನ್ನೋದ್ರಿಂದ ನನಗೇನು ತೊಂದರೆ ಇಲ್ಲ. ಅದಕ್ಕೆ ಹಾಕಿ ನಾನು ಮಾಡಿ ಕೊಡ್ತೀನಿ. ನಾಷ್ಟ ಎಲ್ಲ ಮಾಡಿ ಆಯಿತು. ಮತ್ತು ನನಗೆ ನಾನು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು. ಗ್ಯಾಸಲ್ಲಿ ಬೆಳಗ್ಗೆ ತಿಂಡಿ ಮಾತ್ರ ಗ್ಯಾಸಲ್ಲಿ ಮಾಡ್ತೀನಿ. ಇನ್ನು ಮಧ್ಯಾಹ್ನದ ಅಡುಗೆ ಎಲ್ಲ ಸಾಂಬಾರು, ಅನ್ನ ಎಲ್ಲ ನಾನು ಒಲೆಯಲ್ಲೇ ಮಾಡೋದ್ರಿಂದ ವಾರಕ್ಕೊಂದು ಸರಿ ಈ ಥರ ಕ್ಲೀನ್ ಮಾಡ್ಕೊತೀನಿ. ಅದಕ್ಕೆ ಎಲ್ಲ ಸೋಪು ನೀರಲ್ಲಿ ಚೆಂದ ಹಾಕಿ ತೊಳೆದ್ರೆ, ಇದು ಸ್ಟೀಲಲ್ಲ, ಹಾಗಾಗಿ ಅದೆಲ್ಲ ಫುಲ್ಲು ವಾಶ್ ಮಾಡ್ತೀನಿ. ಬೇಗ ವಾಶಾಗಿ ಕ್ಲೀನ್ ಆಗ್ತದೆ. ಕ್ಲೀನಾಗಿದೆ. ಈಗ ನಾವು ಮಣ್ಣಿನ ಮಡಿಕೆಯಲ್ಲೂ ಅಡುಗೆ ಮಾಡ್ತೀವಲ್ಲ, ಅದಕ್ಕೆ ಸೌದೆ ಒಲೆ ಒಳ್ಳೆಯದಲ್ಲ. ಹಾಗಾಗಿ ಮತ್ತು ನಾನು ಒಂದು 4 ದಿನದ್ದು ಮೊಸರನ್ನ ಸ್ಟಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದು ಇವತ್ತು ಬೆಣ್ಣೆ ತೆಗೆಯುವ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ನಾನು ಮೊಸರಿಂದ ಬೆಣ್ಣೆ ತೆಗೆಯೋದು. ನನಗೆ ಇದುವರೆಗೂ ನಾನು ಅದನ್ನು ಒಂದು ಸಲನೂ ನಾನು ಮಾಡಿಲ್ಲ. ಆದರೆ ಇವತ್ತು ಮಾಡುವ ಅಂಥೇಳಿ ಬೆಣ್ಣೆ ತೆಗೆಯುವ ಅಂಥೇಳಿ ತೆಗಿತಾ ಇದ್ದೀನಿ. ಮಿಕ್ಸಿಲಿ 4 ಸಲ ರುಬ್ಕೊಂಡೆ. ನೋಡಿ ಫ್ರೆಂಡ್ಸ್, ಬೆಣ್ಣೆ ಬಂದಿದೆ. ಸ್ವಲ್ಪ ಕೋಲ್ಡ್ ನೀರು ಹಾಕಿದ್ದೀನಿ. ಅಂದರೆ ಚಳಿಗೆ ಅದು ಕಟ್ಟೆ ಥರ ಆದರೆ ಬೆಣ್ಣೆ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಈ ಥರ ಬೆಣ್ಣೆ ಇದೇ ಫಸ್ಟ್ ನಾನು ಈ ಥರ ಬೆಣ್ಣೆ ತೆಗೆದಿದ್ದು. ನನಗೆ ಇದುವರೆಗೂ ಗೊತ್ತಿರಲಿಲ್ಲ. ಅಮ್ಮ ಮಾಡ್ತಿದ್ರು. ಅಮ್ಮ ಮಾಡಿ ಸ್ವಲ್ಪ ನೋಡ್ಕೊಂಡಿದ್ದೆ. ಹಾಗಾಗಿ ಈಗ ಮಾಡಿದೆ. ಇದು 4 ದಿನದ ಹಾಲಿಗೆ ಇಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ. ಇದು ಕಡಿಮೆ ಆಯಿತು ಏನೋ ನನಗೂ ಲೆಕ್ಕಾಚಾರ ನನಗೊಂದು ಗೊತ್ತಾಗ್ತಿಲ್ಲ. ಆದರೂ ಇಷ್ಟು ಸಿಕ್ಕಿದೆ. ನಮಗಂತೂ ಸಂತೋಷ ಆಗ್ತಾ ಉಂಟು ಬೆಣ್ಣೆ ನೋಡಿಬಿಟ್ಟು. ನೋಡಿ ಫ್ರೆಂಡ್ಸ್, ಇಷ್ಟು ಬೆಣ್ಣೆ ಸಿಕ್ಕಿದೆ. ಮಗನಿಗೆ ರಾಗಿ ಹಿಟ್ಟು ತಿನ್ನಿಸ್ತೀವಲ್ಲ, ಅದಕ್ಕೆ ಹಿಂಗೆ ಮನೆಯಲ್ಲಿ ಮಾಡಿದ ಬೆಣ್ಣೆನ ತುಪ್ಪ ಕಾಯಿಸ್ಬಿಟ್ಟು ಹಾಕಿ ಕೊಟ್ಟರೆ ಒಳ್ಳೆಯದಲ್ಲ ಅಂದ್ಬಿಟ್ಟು ನಾನು ಆವಾಗಲೇ ಪ್ಯೂರ್ ತುಪ್ಪ ಮನೆಯಲ್ಲೇ ಮಾಡಿಕೊಂಡೆ. ಅದನ್ನು ನೋಡಿ, ಅದು ಫುಲ್ಲು ಮೆಲ್ಟಾಗಿದೆ. ಇದು ಹಿಂಗೆ ಮೆಲ್ಟ್ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಇದಕ್ಕೆ. ಮತ್ತು ಉಪ್ಪು, ಮೆಂತ್ಯ, ஒரு 4 ಕಾಳು ಮೆಂತ್ಯ ಹಾಕಬೇಕು. ಮತ್ತು ಈ ಪಟ್ಟೆ ಕರಮುಂದು ಅದೆಲ್ಲ ಹಾಕ್ತಾರೆ ನೋಡಿ. ತುಪ್ಪ ಆಗಿದೆ. ಈಗ ಇಷ್ಟು ಸಿಕ್ಕಿದೆ.